ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಬೇಗ ಒಂದು 5 ನಿಮಿಷದಲ್ಲೇ ಮಾಡಿಕೊಂಡು ತಿನ್ನುವಂಥದ್ದು. ನೋಡಿ, ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಚಿಕ್ಕದಾಗಿರೋ ಆಮೇಲೆ ದೊಡ್ಡದಾಗಿರೋದು 2 ಥರನೂ ಸೊಪ್ಪನ್ನ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ, ಇದು ಹೊಲದಲ್ಲಿ ಬೆಳೆದಿರೋವಂಥದ್ದು. ಅಂದರೆ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಥರ 2 ಕಡೆಯಿಂದನೂ ಮಾಡ್ಬೋದು, 2 ಥರನೂ ಮಾಡ್ಬೋದು ಅಂತ ತೋರ್ಸೋಕ್ಕೆ ನಾನು ತೊಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ಬನ್ನಿ ಹಿಟ್ಟನ್ನ ಕಲಿಸ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ಈ ಥರ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಜಲ್ದಿ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ, ಕಲಿಸ್ಬೇಕಾದ್ರೆ ಸರಿಯಾಗಿ ಬರೋಲ್ಲ. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಎಷ್ಟು ಹಿಟ್ಟು ತೊಗೋತೀರ ಅದಕ್ಕೆ ನಿಮಗೆ ಗೊತ್ತಾಗಲಿ ಅಂದಾಜಲ್ಲಿ ಎಷ್ಟು ಹಾಕಬೇಕು ಅಂತ ನೋಡ್ಕೊಂಡು ಹಾಕಿ. ಇದ್ರ ಜೊತೆಗೆ ನಾನು ಓಂ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಅಜ್ವಾನ್ ಅಂತೀವಲ್ವ, ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ. ಈಗ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ನೋಡಿ, ನೀಟಾಗಿ ಎಲ್ಲನೂ ಒಂದು ಸತಿ ಕಲಿಸ್ಕೋಬೇಕು. ನೀರು ಹಾಕ್ದೇ ಫಸ್ಟು ಹಿಟ್ಟು ಜೊತೆಗೇ ನಾವೆಲ್ಲ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಹಿಟ್ಟು ಹೇಗಿರಬೇಕು ಅಂತ ನೀವು ನೋಡ್ಕೊಳ್ಳಿ ಒಂದು ಸತಿ, ಹೇಗೆ ಇರಬೇಕು ಅಂತ. ಇದು ಜಾಸ್ತಿ ತೆಳ್ಳು ಆದ್ರೂ ಬರಲ್ಲ, ಜಾಸ್ತಿ ದಪ್ಪ ಆದ್ರೂ ಕಷ್ಟ ಆಗಿಬಿಡುತ್ತೆ ಮಾಡೋಕ್ಕೆ. ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ಇರಬೇಕು. ಸೊ ಅದಕ್ಕೆ ನೋಡ್ಕೊಳ್ಳಿ. ಲಿಕ್ವಿಡ್ ಥರ ಇರಬೇಕು, ಸ್ವಲ್ಪ ಮಂದ ಲಿಕ್ವಿಡ್ ಥರ ಇರಬೇಕು. ನೋಡಿ, ಈಗ ಇದೆ ಅಲ್ವಾ, ನೋಡಿ ಇಷ್ಟು ಥರ. ಇದು ಜಾಸ್ತಿ ತೆಳ್ಳು ಆಗಿಬಿಟ್ರೆ ನಾವು ಬದಬೇಕಾದ್ರೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಈಗ ನೋಡಿ, ಒಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈಗ ಇದನ್ನು ಪಾಲಕ್ ಸೊಪ್ಪಿಂದ ಹೇಗೆ ಹಾಕೋದು ಅಂತ ನೋಡಿ. ಈ ಥರ ಎಲೆನ ನೀಟಾಗಿ ನಾವು, ಅದು ಫೋಲ್ಡ್ ಆಗಿರುತ್ತೆ, ನಾವು ನೀರಲ್ಲಿ ತೊಳೆದಿರೋದ್ರಿಂದ ಫೋಲ್ಡ್ ಆಗಿರುತ್ತೆ. ನಾವು ಅದನ್ನು ಓಪನ್ ಮಾಡಿಕೊಂಡು ಈ ಥರ ಸ್ವಲ್ಪ ಬಿಡಿಸ್ಕೊಂಡು ಹಾಕಬೇಕು, ಒಂದೊಂದಾಗಿ ಹಾಕಬೇಕು. ನೋಡಿ ಎಷ್ಟು ದಪ್ಪ ಊದ್ಕೊಳ್ಳುತ್ತೆ. ಎಲೆ ಇಷ್ಟು ತೆಳ್ಳು ಇರುತ್ತೆ, ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಜ್ಜಿ ಎಷ್ಟು ದಪ್ಪಗೆ ಊದ್ಕೊಂಡಿದೆ ಅಂತ. ಆಮೇಲೆ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಫ್ರೈ ಮಾಡೋಕ್ಕೆ, ಬೇಗ ಆಗೋಗುತ್ತೆ. ಯಾಕಂದರೆ ತೆಳ್ಳು ಆಗಿರೋದ್ರಿಂದ ಮೇಲೆ ಅದು ಹಿಟ್ಟು ಮಾತ್ರ ಅಷ್ಟು ದಪ್ಪ ಕಾಣಿಸುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಜ್ಜಿ ಮಾತ್ರ. ಆಮೇಲೆ ಇದ್ರ ಜೊತೆಗೆ ನಾವು ಪಾಲಕ್ ಸೊಪ್ಪಿನ ಬದಲಿಗೆ ವೀಳ್ಯದೆಲೆ ಗೊತ್ತಲ್ವ ಫ್ರೆಂಡ್ಸ್, ಕಪ್ಪು ಎಲೆ ಅಂತೀವಲ್ವ, ಅದರಿಂದ ಕೂಡ ನಾವು ಮಾಡ್ಬೋದು. ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೆಯದು, ದೊಡ್ಡವ್ರಿಗೂ ಕೂಡ ಒಳ್ಳೆಯದು. 2 ಥರನೂ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ನಿಮಗೆ ಇದು ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ, ಅದು ಹೇಳೋಕ್ಕಾಗಲ್ಲ. ನಿಮಗೆ ಒಂದು ಸತಿ ಖಂಡಿತ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ. ನೋಡಿ, ಎಲ್ಲನೂ ತಕ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಇಲ್ಲಿ ನೋಡಿ ಎಷ್ಟು ದಪ್ಪ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಆ ಕಡೆ ಈ ಕಡೆ ಎಷ್ಟು ದಪ್ಪ ಊದ್ಕೊಂಡಿದೆ ನೋಡಿ, ಕ್ರಿಸ್ಪಿಯಾಗಿ ಕೂಡ ಇದೆ. ನಾನು ಈ ಥರ ಪ್ರೆಸ್ ಮಾಡಿದ್ರು ಕೂಡ ಒಡೆದೋಗ್ತಾ ಇಲ್ಲ, ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ದಪ್ಪ ಮೆಣಸಿನ್ಕಾಯಿಂದ ಹಾಕ್ತಾಯಿದ್ದೀನಿ. ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ. ಅಂದರೆ ನಾವು ಈ ಒಂದೇ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಾವು 3 ಥರ ಮಾಡ್ಬೋದು ಅಥವಾ 4 ಥರ. ನೋಡಿ, ಒಂದು ಪಾಲಕ್ ಸೊಪ್ಪಿನ ಬಜ್ಜಿ ಮಾಡ್ಬೋದು, ವೀಳ್ಯದೆಲೆ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಈ ಥರ ಮೆಣಸಿನ್ಕಾಯಿನ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದ್ರ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಆಲೂಗಡ್ಡೆಯಿಂದ ಕೂಡ ನಾವು ಮಾಡ್ಕೋಬೋದು. ಇಷ್ಟು ಥರನೂ ಈ ಥರ ಒಂದೇ ಹಿಟ್ಟಲ್ಲಿ ನಾವು ಟ್ರೈ ಮಾಡ್ಕೋಬೋದು. ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲನೂ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದೇ ಹಿಟ್ಟಲ್ಲೇ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ಹೌದು ಫ್ರೆಂಡ್ಸ್. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಖಂಡಿತ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ನೋಡಿ, ಇದು ಕೂಡ ಕಲರ್ ಈ ಥರ ಚೇಂಜ್ ಆಗಿದೆ. ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ನನ್ನ ಮಕ್ಕಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಹೇಗೆ ಬಂದಿದೆ ಅಂತ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಖಂಡಿತ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಮುಂದಿನ ಒಂದು ಕುಚ್ಚಿನ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್ ಬೈ. ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್ ಬೈ.